ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಅಂದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಕೀರ್ತನೆ ಪುಸ್ತಕ 19 ಅದರಲ್ಲಿ 12 ಮತ್ತು 13ನೇ ವಾಕ್ಯ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡಿದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನ ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಾದ್ರೋಹಕ್ಕೆ ಒಳಗಾಗುವುದಿಲ್ಲ. ಇಲ್ಲಿ ದಾವೀದನು ಪ್ರಿಯರೇ, ತನ್ನ ತಪ್ಪುಗಳು ತಿಳ್ಕೊಳ್ಳುವ ಯಾವನು, ಯಾಕೆ ಈ ರೀತಿ ಆತನು ಪ್ರಾರ್ಥನೆ ಮಾಡುತ್ತಾನೆ ಎಂಬುದಾಗಿ ಇದು ಅರ್ಥ ನೋಡ್ತಾರೆ. ಇವತ್ತು ಬರೀ ಅನೇಕರು ಪ್ರಾರ್ಥನೆ ಮಾಡುತ್ತೀರಿ, ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು 5 ಸಂಗತಿ ನೋಡ್ತೇವೆ. ನಿಮ್ಮ ಉತ್ತರ ಬೇಕಾದರೆ 5 ರೀತಿ ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು, ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಮೊದಲನೇ ಸಂಗತಿಯಾಗಿದೆ ಪ್ರಿಯರೇ, ಮರೆಯಾದ ಪಾಪಗಳನ್ನು ಅರಿಕೆ ಮಾಡುವರಾಗಬೇಕು ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ. ನಾವು ನೋಡ್ತೇವೆ ಕೀರ್ತನೆ 90 ಅದರಲ್ಲಿ 8ನೇ ವಾಕ್ಯ. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೆರೆದ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದೀ. ಪ್ರೇರೆ, ನೀವು ಯೇಸು ನಂಬಿಕೆ ಇಟ್ಟುಕೊಂಡು ನೀಲಿ ಮುಡಿದು ತಗೊಂಡ ನಂತರ ನೀವು ಪಾಪ ಮಾಡುವುದಾದರೆ, ಆ ಪಾಪವನ್ನು ಅರಿಕೆ ಮಾಡದಿದ್ದರೆ ಆ ಪಾಪವು ಅದು ದೇವರ ದೃಷ್ಟಿಯಲ್ಲಿ ಅದು ಉಳಿಯುತ್ತದೆ. ಮತ್ತು ಸೈತಾನನು ದೂರುಗಾರನು ಆಗಿ ನಿಮ್ಮ ಪಾಪವನ್ನು ದೇವರಿಗೆ ದೂರ ಹೇಳುತ್ತಾ ಇರ್ತಾನೆ. ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆ ತಡೆ ಹಿಡಿಯಲ್ಪಡದೆ. ಹಾಗಾದರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ದೇವರ ಹತ್ರ ನೀವು ಕೇಳಬೇಕು. ಪವಿತ್ರಾತ್ಮನೇ, ನನ್ನಲ್ಲಿ ಮರೆಯಾಗಿರುವ ಯಾವುದೇ ಪಾಪಗಳಿದ್ದರೆ ನಿನ್ನ ವಾಕ್ಯದ ಮುಖದ ಮಾತನಾಡು ಎಂದು ನೀವು ಪ್ರಾರ್ಥನೆ ಮಾಡಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಹೊಸ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿನ ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಯೋನ ಹೇಳ್ತಾನೆ, ಹೌದು, ಇವತ್ತು ನೀವು ದೊಡ್ಡ ಪಾಪ ಮಾಡದಿರಬಹುದು. ಅದು ದಾವೀದನು ಹೇಳಿದ ಪ್ರಕಾರ ಆಲೋಚನೆಯಲ್ಲಿ ನೀವು ಪಾಪ ಮಾಡಲಿಕ್ಕೆ ಚಾನ್ಸಸ್ ಉಂಟು. ಅದಕ್ಕೆ ದೇವರ ಹತ್ರ ಬರುವಾಗ ದೇವರ ವಾಕ್ಯವನ್ನು ಓದಬೇಕು. ವಾಕ್ಯ ಓದಿ ನಿಮ್ಮ ಹೃದಯ ಪರೀಕ್ಷೆ ಮಾಡಬೇಕು. ಎಲ್ಲಿಯಾದರೂ ನಿಮ್ಮ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಮಾತಿನಲ್ಲಿ ಪಾಪ ಮಾಡುವುದಾದರೆ ಆ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಮಾತ್ರವೇ ಯೇಸು ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸುತ್ತದೆ. ಇಲ್ಲದರೆ ಆ ಪಾಪವು ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಅದು ಅಡ್ಡಿ ಮಾಡುತ್ತೇವೆ. ಆಗ ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟು ಉಪವಾಸ ಮಾಡಿದರು, ಎಷ್ಟು ನಿಮ್ಮ ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿದ್ರು, ಅಷ್ಟು ತನಕ ಆ ಪಾಪವೇ ನಿಮ್ಮ ಉತ್ತರಕ್ಕೆ, ನಿಮ್ಮ ಆಸೆ ಅಡ್ಡಗೋಡಿ ನಿಲ್ಲುತ್ತೆ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಮರೆಯಾದ ಪಾಪಗಳನ್ನು ಅರಿಕೆ ಮಾಡುತ್ತಾನೆ. ಅದು ನೀವು ಮರೆಯಾದ ಪಾಪಗಳನ್ನು ಅರಿಕೆ ಮಾಡಬೇಕು. ಅದಕ್ಕೆ ದೇವರ ವಾಕ್ಯ ಕೇಳುವಾಗ ಗಮನವಿಟ್ಟು ಕೇಳಬೇಕು, ವಾಕ್ಯ ಓದುವಾಗ ಗಮನ ಓದಬೇಕು. ಮತ್ತು ಆಗ ಮಾತ್ರ ವಾಕ್ಯ ಪ್ರೇರೆ ನಿಮ್ಮಲ್ಲಿ ಮರೆಯಾದ ಪಾಪ ತೋರಿಸಿಕೊಳ್ಳುವ ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ರಕ್ತ ತೊಳೆದು ಶುದ್ಧೀಕರಿಸ್ತದೆ. ಈಗ 2ನೇ ಸಂಗತಿ ನೋಡ್ತೇವೆ, ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ಪ್ರೇರಿತ ಅನೇಕರು ಪಾಪಗಳನ್ನು ಮಾತ್ರ ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಮಾತ್ರವೇ ದೇವರ ಕರುಣೆಯು ಸಿಗುತ್ತದೆ. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಲೇಬೇಕು. ಆದರೆ ಪಾಪಗಳನ್ನು ನೀವು ಬಚ್ಚಿಡಬಾರದು. ದೇವರ ಆತ್ಮನು ಪ್ರಿಯರೇ ಉಪವಾಸ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯ ಓದುವಾಗ, ಈ ಟಿವಿ ಮಧ್ಯೆ ಕೇಳುವಾಗ ಈ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಇಬ್ಬಗತ್ಯ. ನಿಮ್ಮಲ್ಲಿ ಪಾಪ ಇರುವುದರೆ ನಿಮ್ಮ ಮನಸ್ಸಾಕ್ಷಿಯು ನಿಮಗೆ ಚುಚ್ಚುವಾಗ ಅದು ಒಪ್ಪಿಕೊಳ್ಳಬೇಕು. ಬರೀ ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ಬರೀ ಅರಿಕೆ ಮಾಡೋದು ಬಿಟ್ಟು ಬಿಡಿ. ಅನೇಕರು ಪಾಪ ಒಪ್ಪಿಕೊಳ್ಳುತ್ತಾರೆ, ಪುನಃ ಮಾಡುತ್ತಾರೆ. ಹಾಗೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಉತ್ತರ ನಿಮಗೆ ಬರುವುದಿಲ್ಲ, ನಿಮಗೆ ಬಿಡುಗಡೆ ಸಿಗುವುದಿಲ್ಲ. ನಿಮ್ಮ ರೋಗಗಳು ಗುಣ ಮಾಡಲಿಕ್ಕೂ ಅದು ಅಡ್ಡಿಯಾಗ್ತೇವೆ, ನಿಮ್ಮ ಆರ್ಥಿಕ ಆಶೀರ್ವಾದಕ್ಕೂ ಅಡ್ಡಿಯಾಗ್ತೇವೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆ.
ಪಾಪವನ್ನು ಬಿಟ್ಟರೆ ಮಾತ್ರವೇ ದೇವರ ಕರುಣೆಯು ನಿಮಗೆ ಸಿಗುತ್ತದೆ. ಇಲ್ಲದರೆ ದೇವರ ಕರುಣೆ ನಿಮಗೆ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂದರೆ ಅತಿ ಸ್ಪಷ್ಟ ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕ 59ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯ. ಈಗೋ ಇವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಾಗೆ ಕಿವುಡಲ್ಲ. ಅದು ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಅತಿ ಸ್ಪಷ್ಟ ಅಜಯ ಪ್ರಾರ್ಥನೆ. ದೇವರ ಹಸ್ತವು ಎಂದಿಗೂ ಮೋಟುಗೈಯಲ್ಲ ಪ್ರಿಯರೇ. ದೇವರ ಹಸ್ತವು ಅತಿ ಶಕ್ತಿಯುತವಾಗಿದೆ. ಆತನ ಹಸ್ತ ಪರಲೋಕದ ಆತನ ಚಾಚಿ ನಿಮ್ಮನ್ನು ಆತನ ಮೇಲಕ್ಕೆತ್ತುವನಾಗಿದ್ದಾನೆ. ನಿಮ್ಮನ್ನು ತಿಪ್ಪೆಯಿಂದ ಆತನ ಮೇಲಕ್ಕೆತ್ತುವನಾಗಿದ್ದಾನೆ. ಆತನ ಹಸ್ತ ಪವರ್ಫುಲ್ ಆಗಿದೆ. ಆದರೆ ಯಾವಾಗ ನಿಮ್ಮ ಪಾಪಗಳನ್ನು ಬಚ್ಚಿಡ್ತೀರೋ ಆಗ ದೇವರ ಹಸ್ತವು ನಿಮಗೆ ಮೂಟೆಗೆ ಆಗ್ತದೆ. ಆತನ ಕಿವಿಯು ಕೆಲವರ ಕಿವಿಡಾಗಿದೆ. ದೇವರು ಎಂದಿಗೂ ಕಿವಿಡಲ್ಲ. 24 ಗಂಟೆಯೂ ಆತನ ಕಿವಿ ತನ್ನ ಮಕ್ಕಳ ಸ್ವರಿಗೆ ಅದೇ ಇಷ್ಟೇ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಮರೆಯದ ಪಾಪಗಳನ್ನು ನಾನು ನಿರ್ಮಲ ಮಾಡು. ಹಾಗಾದರೆ ಇವತ್ತು ನಿಮ್ಮ ಪ್ರಾರ್ಥನೆ ಗೊತ್ತಾಗಿದೆ. ಅನೇಕರು ಪ್ರಾರ್ಥನೆ ಮಾಡ್ತೀರಿ. ಅದು ಪ್ರಾರ್ಥನೆ ಮಾಡಲೇಬೇಕು. ಅದು ಉತ್ತರ ಬರೋದಿಲ್ಲವಾದರೆ ನಿಮ್ಮ ಜೀವಿತವನ್ನು ಉತ್ತರ ಬರುವ ತನಕ ಕಾಯುವುದಿಲ್ಲ. ದಿನಾಲೂ ನೀವು ಅಭ್ಯಾಸ ಮಾಡಬೇಕು ದೇವರ ವಾಕ್ಯವನ್ನು ಓದುವುದಕ್ಕೆ. ಆ ಓದುವಾಗ ಪ್ರಾರ್ಥನೆ ಪೂರ್ವಕ ಓದಬೇಕು, ಗಮನ ಕೊಟ್ಟು ಓದುವರಬೇಕು. ಆಜ್ಞೆಗಳು ಬರುವಾಗ ಅಲ್ಲಿ ಧ್ಯಾನ ಮಾಡಬೇಕು. ಹಾಗೆ ಧ್ಯಾನ ಮಾಡುವಾಗ ಆ ಆಜ್ಞೆ ವಿಧೇಯರಾಗದಿದ್ದರೆ ಅದುವೇ ಪಾಪ ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ತೀರ್ಮಾನ ತೆಗೆದುಬೇಕು ಆ ಆಜ್ಞೆ ವಿಧೇಯ ಹೋಗೋದಕ್ಕೆ. ಆಗ ಮಾತ್ರ ನಿಮ್ಮ ಪ್ರಾರ್ಥನೆ ಆಗ್ಬೋದು, ಉಪವಾಸವಾಗೋದು, ಉತ್ತರ ಬಂದೇ ಬರುತ್ತದೆ, ಬಿಡುಗಡೆ ಸಿಗ್ತದೆ. ಇಲ್ಲದಿದ್ದರೆ ನೀವು ಆ ಸಣ್ಣ ಪಾಪಗಳನ್ನು ತೊಂದರೆ ಇಲ್ಲ, ಯಾರು ಪರಿಶುದ್ಧರಲ್ಲ ಈ ರೀತಿ ನೆಪ ಕೊಟ್ಟು ಅದನ್ನು ಬಚ್ಚಿಡುವುದಾದರೆ ಅದು ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗ್ತೇವೆ. ಎಷ್ಟು ತನಕ ಅದು ಒಪ್ಪಿಕೊಂಡು ಬಿಟ್ಟು ಬಿಡೋದು. ಅದಕ್ಕೋಸ್ಕರ ಸಾಲ ಮತ್ತು ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ. ಅವಳು ಒಪ್ಪಿಕೊಂಡು ಬಿಟ್ಟು ಅದಕ್ಕೆ ದಾವೀದನು ಆ ಕೀರ್ತನೆಯಲ್ಲಿ ಅಲ್ಲಿ 19 ಬರುವಾಗ ಆ ರೀತಿ ಅವನಲ್ಲಿ ಹೇಳುತ್ತಾನೆ. ಇನ್ನೊಂದು ದರ್ಶನ ನೋಡ್ತೇವೆ. ಕೀರ್ತನೆ 66 ಅದರಲ್ಲಿ 18ನೇ ವಾಕ್ಯದಲ್ಲಿ, ನಾನು ಕೆಟ್ಟ ತಂದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ. ದಾವೀದನಿಗೆ ಗೊತ್ತಿತ್ತು. ಅದಕ್ಕೆ ತಪ್ಪುನಾದ್ರೆ ನಾನು ನೀವು ಕೆಟ್ಟ ತಂದ ಮೇಲೆ ಕೆಟ್ಟ ಸ್ವಭಾವದಲ್ಲಿ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ನಿಮ್ಮ ವಿಜ್ಞಾಪನೆ ಕೇಳಬೇಕಾ? ಒಂದೇ ಕಂಡೀಷನ್ ಪ್ರಿಯರೇ, ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಿಬಿಡಿ. ಆವಾಗ ಮಾತ್ರ 100% ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಹೊಂದಿಕೊಳ್ಳಿದ್ದೀರಿ, ಬಿಡುಗಡೆ ಹೊಂದುತ್ತೀರಿ, ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೀರಿ. ಈಗ 3ನೇ ಸಂಗತಿ ನೋಡ್ತೇವೆ. ಬೇಕೆಂದು ಪಾಪವನ್ನು ಮಾಡಬಾರದು. ಯಾಕೆ ಅಲ್ಲಿ ಬೇಕೆಂದು ಪಾಪ ಮಾಡಿ ನಿನ್ನ ದಾಸನ ಕಾಪಾಡು. ಯಾಕೆ ಬೇಕೆಂದು ಪಾಪವನ್ನು ಮಾಡಬಾರದು. ಗೊತ್ತಿದ್ದುಕೊಂಡು ನಿಮ್ಮ ಮನಸ್ಸಾಕ್ಷಿ ನಿಮಗೆ ಎಚ್ಚರಿಕೆ ಕೊಟ್ಟರು, ವಾಕ್ಯ ಕೊಟ್ಟರು, ನೀವು ಪಾಪ ಮಾಡಿದ್ದಾರೆ, ಆಗ ಆ ಪಾಪಕ್ಕೆ ಶಿಕ್ಷೆ ಬಂದೇ ಬರುತ್ತದೆ. ಆದಾಗ ಶಿಕ್ಷೆ ಬೇಡ, ದೇವರ ಪ್ರತಿ ಆಜ್ಞೆ ಕೈಕೊಂಡು ನಡೆಯಬೇಕು ಅಂತ ಯಾಕೆ ಅತಿ ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲ ಆಜ್ಞೆಗಳು ಒಂದು ಅವಿದ್ಯರಾದರೂ ಸಹ ನೀವು ಅಪರಾಧಿಗಳಾಗ್ತೀರಿ ಮತ್ತು ದೇವರ ನ್ಯಾಯ ಬರ್ತದೆ. ಅದಕ್ಕೆ ದೇವರು ನ್ಯಾಯ ತೀರ್ಪು ಅಥವಾ ದೇವರ ಶಿಕ್ಷೆ ಬೇಡ, ಎಲ್ಲ ಆಜ್ಞೆಗಾಗಿ ನಡೀರಿ, ಆಗ ಆಶೀರ್ವಾದ ಶುಭ ನಿಮ್ಮ ಮೇಲೆ ಇರ್ತದೆ ಎಂಬುದಾಗಿ ಅತಿ ಸ್ಪಷ್ಟ. ಅದಕ್ಕೋಸ್ಕರ ದಾವೀದನು ಅಲ್ಲಿ ಹೇಳ್ತಾನೆ, ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನ ಕಾಪಾಡು ಎಂದು ಅದಕ್ಕೋಸ್ಕರ ಅಲ್ಲಿ ಹೇಳುತ್ತಾನೆ. ಈಗ 4ನೇ ಸಂಗತಿ ನಾವು ನೋಡುತ್ತೇವೆ ಪ್ರಿಯರೇ, ದೇವರ ವಾಕ್ಯಗಳನ್ನು ಜ್ಞಾಪಕದಲ್ಲಿ ಇಡುವವರು ಆಗಬೇಕು. 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ, ಸಾಮ್ 119 verse 11, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾದರೆ ಬೇಕೆಂದು ಪಾಪ ಮಾಡಬಾರದು. ದೇವರ ವಾಕ್ಯವನ್ನು ದಿನಾಲು ಓದು ಅಭ್ಯಾಸ ಮಾಡಿರಿ. ಅಲ್ಲಿ ನೋಡಬೇಕು ಓದಿರಿ, ಹೊಸ ಮಾಡೋಕ್ಕೆ ಓದಿರಿ, ಕೀರ್ತನೆ ಒಂದು ಚಾಪ್ಟರ್ ಓದಿರಿ. ನಾನು ಹೀಗೆ ಓದುವಾಗ ಅನೇಕ ಆಜ್ಞೆ ಸಿಗ್ತವೆ. ಆ ಎಲ್ಲ ಆಜ್ಞೆಗಳನ್ನು ಬಾಯ್ಪಾಠ ಮಾಡಿರಿ. ಜ್ಞಾಪಕ ಯಾಕೆ ಎಷ್ಟು ದೇವರ ವಾಕ್ಯ ನಿಮ್ಮ ಮನಸ್ಸನ್ನು ತುಂಬಿಸ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಮನಸ್ಸು, ದೇವರ ಆತ್ಮನು ನಿಮ್ಮ ಮನಸ್ಸಿನಲ್ಲಿ ಆ ವಾಕ್ಯವನ್ನು ನೆನಪಿಗೆ ತರುತ್ತಾನೆ. ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಪಾಪ ಮಾಡುವ ನಿಮಗೆ ಎಚ್ಚರಿಕೆ ಸಿಗ್ನಲ್ ಕೊಡುತ್ತದೆ. ಒಂದು ವೇಳೆ ವಾಕ್ಯ ಓದುವುದಿಲ್ಲ, ನಿಮ್ಮ ಪಾಪ ಮಾಡುವ ನಿಮ್ಮ ಮನಸ್ಸಾಕ್ಷಿ ಏನೂ ನಿಮಗೆ ತೀರ್ಪು ಕೊಡದೆ ಬಿಂದಾಸ್ ಪಾಪ ಮಾಡುತ್ತೀರಿ ಮತ್ತು ಶಿಕ್ಷೆ ಬರುವಾಗಲೇ ಗೊತ್ತಾಗುತ್ತೆ ಹಾಗೆ ಮಾಡಬಾರದು. ದಾವೀದನೇ ಪಾಪ ಮಾಡುವವನಿಗೆ ಶಿಕ್ಷೆ, ಅದರ ಕಷ್ಟ ಸಂಕಟಗಳು ಬರುತ್ತವೆ. ಅದಕ್ಕೋಸ್ಕರ ಬೇಕಾದ ಪಾಪ ಮಾಡದಂತೆ
ನಿಮ್ಮನ್ನು ದೇವರು ಕಾಪಾಡಬೇಕಾ? ವಾಕ್ಯ ಆಜ್ಞೆಗಳನ್ನು ಜ್ಞಾಪಕದಿಡಬೇಕು. ಆಗ ಆ ವಾಕ್ಯವು ನಿಮಗೆ ಪಾಪ ಮಾಡಿ ಬಿಡುವುದಿಲ್ಲ ಎಂದು ದಾವೀದ ಹೇಳ್ತಾನೆ. ಅದೇ ಎಕ್ಸಾಂಪಲ್ ನಾವು ಹೊಸ ಒಡಂಬಡಿಕೆ ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನ ನೆಲೆಗೊಂಡಿದೆ, ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡೋನು ಆಗಿರಲಾರನು. ಇಲ್ಲಿ ಇವನನ್ನು ಅತಿ ಸ್ಪಷ್ಟ, ದೇವರು ಹುಟ್ಟಿದವನು ಪಾಪ ಮಾಡಿ. ಯಾಕೆ? ದೇವರ ಜೀವ ಅಂದರೆ ದೇವರ ವಾಕ್ಯದಲ್ಲಿ ಜೀವ ಉಂಟು. ಪ್ರೇರಲ್ಲಿ ದಾವೀದ ಹೇಳ್ತಾನೆ, ನಾನು ನಿನ್ನ ವಿರುದ್ಧ ಪಾಪ ಮಾಡಿ ನಿನ್ನ ನುಡಿಗಳನ್ನು ನಾನು ದೇವರ ವಾಕ್ಯದಿಂದ ಓದುವವರು, ಧ್ಯಾನ ಮಾಡುವವರು, ಕೇಳುವವರು ಮರೆತು ಹೋಗಿದ್ದಿಟ್ಟುಕೊಂಡರೆ ದೇವರ ವಾಕ್ಯದಲ್ಲಿ ಜೀವ. ಅದಕ್ಕೆ ಇಲ್ಲಿ ಇವನು ಹೇಳ್ತಾನೆ, ದೇವರು ಹುಟ್ಟಿದವನು ಪಾಪ ಮಾಡೋನು, ದೇವರ ಜೀವವೆಂದರೆ ದೇವರ ವಾಕ್ಯವನ್ನು ನೆಲೆಗೊಂಡಿದೆ, ಅವನು ಹುಟ್ಟಿದ ಕಾರಣ ಪಾಪ ಬಂದಂಥ ದೇವರ ವಾಕ್ಯದಲ್ಲಿ ಜೀವ. ಆ ದೇವರ ವಾಕ್ಯದ ಜೀವವು, ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಿಮಗೆ ಪಾಪ ಮಾಡಲಿಕ್ಕೆ ತಡೆಯುತ್ತದೆ. ಪಾಪ ಮಾಡಲಿಕ್ಕೆ ಹೋಗುವಾಗ ಎಚ್ಚರಿಕೆ ಸಿಗ್ನಲ್ ಕೊಡುತ್ತದೆ. ಅದು ಯಾರು ದೇವರ ವಾಕ್ಯವಿಲ್ಲವೋ ಅವರು ಪಾಪ ಮಾಡುತ್ತಾರೆ. ಕೃಪೆ ಮತ್ತು ಶಿಕ್ಷೆ ಬರುವಾಗಲೇ ಅವ್ರಿಗೆ ಗೊತ್ತಾಗಿ ಎಂದಿಗೂ ಮಾಡಬಾರದು. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ಇರುತ್ತೆ. 1ನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ದೇವರು ಹುಟ್ಟಿರುವವನು ಪಾಪ ಮಾಡುವನಲ್ಲವೆಂದು ನಮಗೆ ಗೊತ್ತಿದೆ, ದೇವರು ಹುಟ್ಟಿದಾತ ಅವನನ್ನು ಕಾಪಾಡುವನು, ಕೇಡುಕೊಂಡು ಅವನು ಹಿಡಿಯುವುದಿಲ್ಲ. ಇನ್ನೂ ಹತ್ತಿರ ದೇವರು ಹುಟ್ಟಿರುವವರು ಪಾಪ ಮಾಡುವನಲ್ಲವೆಂದು ನಮ್ಗೆ ಗೊತ್ತಿದೆ, ದೇವರು ಹುಟ್ಟಿದ್ದಾದ ಅವನು ಕಾಪಾಡದರ್ಥ ದೇವರ ವಾಕ್ಯ ಯೇಸು ಕ್ರಿಸ್ತನಿಗೆ. ಯೋಹನ ಹೇಳ್ತಾನೆ, ಯೋಹನ ಬರೆಸುವಂತೆ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ದೇವರ ಬಳಿಯಿತ್ತು, ಆ ವಾಕ್ಯವೇ ನರವಾತ ಎತ್ತಿಕೊಂಡು ಬಂದೆ. ಮತ್ತು ಅತಿ ಸ್ಪಷ್ಟ ಯೋಹನತೆ ಯೇಸು ಕ್ರಿಸ್ತನ ಇನ್ನೊಂದು ಹೆಸರು ದೇವರ ವಾಕ್ಯ ಎಂಬುದು. ಹಾಗಾದರೆ ಎಷ್ಟು ದೇವರ ವಾಕ್ಯ ಓದುತ್ತೀರೋ, ಧ್ಯಾನ ಮಾಡ್ತಾರೋ, ಜ್ಞಾಪಕ, ಆವಾಗ ಯೇಸು ಕ್ರಿಸ್ತ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪ ಮಾಡಿದ ನೀವು ಕಾಪಾಡ್ತಾನೆ. ಪಾಪ ಮಾಡುವಾಗ ನೀವು ಎಚ್ಚರ ಮತ್ತು ಗೆಡುಕೊಂಡಿದ್ದ ಸೈತನ್ನು ಎಂದು ಹಿಡಿದಿರೋ ಪ್ರಿಯ. ಯಾವಾಗ ಹೇಳ್ತಾನೆ, ಯಾವಾಗ ನೀವು ಬೇಕೆಂದು ಪಾಪ ಮಾಡ್ತೀರೋ ಆಗ ಸೈತನ್ನು ಪ್ರಿಯರೇ ನಿಮ್ಮನ್ನು ಹಿಡಿಯುತ್ತಾನೆ. ಅಥವಾ ಸೈತನ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅವನೇ ಅವಕಾಶ ಕೊಡುತ್ತೆ. ಯಾಕಂದರೆ ಪಾಪ ಮಾಡುವವನು ಪಾಪಕ್ಕೆ ಗುಲಾಮನಾಗ್ತಾನೆ. ಮತ್ತು ಪಾಪವು ಸೈತನ ಅಂದರೆ ಪಾಪ ಮಾಡೋನು ಸೈತನ ಹುಟ್ಟಿದವನೇ. ಆ ಸೈತನ್ನು ಯಾರು ಪಾಪ ಮಾಡ್ತಾರೆ, ಸೈತನು ಅವನ ಮೇಲೆ ಅಧಿಕಾರ ನಡೆಸ್ತಾನೆ, ಅವನನ್ನು ಆಕ್ರಮಣ ಮಾಡುತ್ತಾನೆ, ಅವನ ಕಳ್ಳನಾಗಿ ಬಂದು ನಿಮ್ಮೆಲ್ಲ ಆಶೀರ್ವಾದ ಕದ್ದುಕೊಂಡು ಹೋಗ್ತಾನೆ. ಆದರೆ ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ಬಂದದ್ದು ನಿಮಗೆ ಸಮೃದ್ಧಿಯಾದ ಜೀವಿತ, ಆರೋಗ್ಯ ಕೊಡಲಿಕ್ಕೆ ಬಂದಿದ್ದಾನೆ ವಿನ ಹಾಳು ಮಾಡಲಿಕ್ಕೆ ಬರಲಿಲ್ಲ. ಆದರೆ ಸೈತನು ಮಾತ್ರ ಕಳ್ಳನು. ಅದಕ್ಕೆ ಆ ಕಳ್ಳನು ಬಂದು ನಿಮ್ಮ ಆಸೆ ಕದ್ದುಕೊಳ್ಳದಂತೆ ನೀವು ದಾವೀದನಿದ್ದಾಗೆ ಬೇಕೆಂದು ಪಾಪವನ್ನು ಕಾಪಾಡು ಮತ್ತು ಆ ಪಾಪದಲ್ಲಿ ಬೀಳದಂತೆ ದೇವರ ವಾಕ್ಯ ನಿಮ್ಮ ಜ್ಞಾಪಕ ಇಟ್ಟುಕೊಳ್ಳು ಅತಿ ಅಗತ್ಯವಾಗಿದೆ. ಆ ವಾಕ್ಯ ಎಂಬ ಯೇಸು ಕ್ರಿಸ್ತನು ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ, ಅದನ್ನು ಕಾಪಾಡಿ ಕೆಡುಕನು ಸಹಿತ ಇಡಲಿಕ್ಕೆ ಇಡುವುದಿಲ್ಲ ಎಂದು ಅತಿ ಸ್ಪಷ್ಟವಾಗಿ ಇಲ್ಲಿ ಯೋಹನನು ಇಲ್ಲಿ ಹೇಳುತ್ತಾನೆ. ಈಗ 5ನೇ ಸಂಘ ನೋಡ್ತೇವೆ, ಪಾಪಕ್ಕೆ ದಾಸರಾಗಬಾರದು. ರೋಮ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರಿಗಿಂತ ಜೀವಿತನಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತ ಸಾಧನ ಆತನಿಗೆ ಸಮರ್ಪಿಸಿರಿ. ಹಾಗಾದರೆ ನಿಮಗೆ ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ? ಅಪವಾದ ದಿನಾಲು ನಿಮ್ಮ ಅಂಗಗಳನ್ನು ನೀತಿಯ ಕೃತ ಮಾಡೋ ಸಾಧನೆ ನೀವು ಅದನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು ಪ್ರಿಯರೇ ಎಂಬುದರಲ್ಲಿ ಹೇಳ್ತಾನೆ. ಮತ್ತು ಹೇಳ್ತಾನೆ, ಯಾಕೆ ಪಾಪವು ನಿಮ್ಮ ಮೇಲೆ ಆಗ ಪಾಪವು ನಿಮ್ಮ ಅಧಿಕಾರ, ಆಗ ಸೈತನಿಗೂ ನಿಮ್ಮ ಮೇಲೆ ಯಾವ ಅಧಿಕಾರ ಸಿಗುತ್ತೆ. ನೀವು ಪಾಪ ಮಾಡಿದರೆ ಮಾತ್ರವೇ ಸೈತನಿಗೆ ಅಧಿಕಾರ ಸಿಗುತ್ತೆ. ಆತನ ಕಲ್ಲನ್ನು ಬಂದು ನಿಮ್ಮೆಲ್ಲ ಅದನ್ನು ಕದ್ದುಕೊಂಡು ಹೋಗ್ತಾನೆ, ನಿಮ್ಮನ್ನು ಹಾಳು ಮಾಡ್ತಾನೆ, ನಿಮ್ಮನ್ನು ನಾಶ ಮಾಡ್ತಾನೆ. ಅದಕ್ಕೆ ಆ ಸೈತ ಅವಕಾಶ ಕೊಡಬಾರ್ದು. ದಿನಾಲು ನಿಮ್ಮ ಅಂಗಗಳನ್ನು ನೀತಿಯ ಕೆಲಸ ಸಮರ್ಪಣೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ನೀವು ಧರ್ಮಶಾಸ್ತ್ರ ಅದನ್ನೆಲ್ಲ ಕೃಪೆಗೆ ಅದನ್ನು ಆಗಿದ್ದೀರಷ್ಟೇ. 15ನೇ ವಾಕ್ಯದಲ್ಲಿ, ಹಾಗಾದರೇನು ನಾವು ಧರ್ಮಶಾಸ್ತ್ರದಿಂದ ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಿಗೆ ಇರುವುದು ನಿಮ್ಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರ ಮರಣವೇ ಫಲ, ನಂಬಿಕೆ ವಿಧೇಯತ್ವಕ್ಕೆ ದಾಸರ ನೀತಿಯೇ ಫಲ. ಇಲ್ಲ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಯಾರಿಗೆ ವಿಧರಾಗ್ತೀರೋ ಆ ಯಜಮಾನಿಗೆ ನೀವು ಗುಲಾಮ. ಯಾಕಂದರೆ ನೀವು ಪಾಪ ಎಂಬ ದಾಸತ್ವಕ್ಕೆ ನೀವು ಗುಲಾಮರಾದರೆ ನಿಮ್ಮ ಯಜಮಾನ ಸೈತಾನನು ಹಾಕ್ತಾನೆ. ಆತನು ನಿಮಗೆ ಮರಣ ಅಂತಂದರೆ ಯಾಗ ಪಾಪ ಮಾಡ್ತೀರೋ ಸೈತಾನನು ಬರ್ತಾನೆ, ನಿಮಗೆ ಅಸಮಾಧಾನ. ಪಾಪ ಮಾಡ್ತಾರೆ ನೋಡಿ, ಆದಾಮ್ ಮತ್ತು ಅವಳು ಪಾಪ ಮಾಡೋ ಮೊದಲು ಏದೇನು ತೋಟದಲ್ಲಿ ಅವರಿಗೆ ಯಾವ ಕಷ್ಟವಾಗಲಿ
ಯಾವ ತಲೆನೋವಾಗಲಿ, ಯಾವ ಸೊಳ್ಳೆ ಕಾಟವಾಗಲಿ, ಏನೂ ಅವರಿಗೆ ಕಷ್ಟವೇ ಇರಲಿಲ್ಲ. ಅವರು ಸಂತೋಷದಿಂದ ಸ್ತುತಿ ಆರಾಧನೆ ಮಾಡುತ್ತಾ ಬೇಕಾದ ಫಲ ತಿಂತ ಒಂದೇ ಅವರಿಗೆ ಆಜ್ಞೆ ಇತ್ತು, ಒಳ್ಳೆಯದರ ಕೆಟ್ಟದ ಅರುಟುವ ಮರವನ್ನು ತಿನ್ನಬಾರದು, ತಿಂದನ್ನು ಸಾಯುತ್ತೆಂದು ಕೊಟ್ಟ ಆಜ್ಞೆ ಅವಿದ ನಿಮಿತ್ತವಾಗಿ ಅವರಲ್ಲಿ ಮರಣ ಅಂದರೆ ಅವರು ಕೂಡಲೇ ಸಾಯಲಿಲ್ಲ, ಆತ್ಮದಲ್ಲಿ ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡರು. ದಿನ ಅವರು ಪ್ರಾರ್ಥನೆ ಮಾಡುತ್ತಿದ್ದರು. ಅದೇ ಪಾಪ ಮಾಡಿಕೊಂಡು ಅವರಿಗೆ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಭಯ ಬಂತು. ಅವರು ಅಡಗಿಕೊಂಡರು. ಹಾಗೆ ನೀವು ಪಾಪ ಮಾಡುವ ನಿಮಗೆ ಧೈರ್ಯವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಅಡ್ಡಿ ಆಗ್ತದೆ. ನಿಮ್ಮ ಮನಸ್ಸು ಪ್ರಾರ್ಥನೆ ಮಾಡಲಿಕ್ಕೆ ಆಳಕ್ಕೆ ಹೋಗಲಿಕ್ಕೆ ನಿಮಗೆ ಏಕಾಗ್ರತೆ ಸಿಗುವುದಿಲ್ಲ. ಯಾಕೆ ಪಾಪ? ಅದಕ್ಕೆ ಪಾಪವನ್ನು ಆರೈಕೆ ಮಾಡಿದರೆ ಮಾತ್ರ ನೀವು ಪ್ರಾರ್ಥನೆ ದೀರ್ಘಕಾಲ ಪ್ರಾರ್ಥನೆ ಮಾಡಲಿಕ್ಕೆ ಮನಪೂರ್ವಕವಾಗಿ ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಅವರ ಮನಸ್ಸು ಏಕಾಗ್ರತೆ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಪಾಪ ಇರುವುದರಿಂದ ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಪಾಪವನ್ನು ಇಟ್ಟುಕೊಳ್ಳಬಾರ್ದು, ಪಾಪದ ಒಪ್ಪಿಗೆ ಅರಿಕೆ ಮಾಡಬೇಕು. ಮತ್ತು ಆದಮರು ಪಾಪವನ್ನು ನಿಮಿತ್ತ ಅವರಿಗೆ ಕಷ್ಟಗಳು ಬಂತು, ಶಾಪಗಳು ಬಂತು, ಆ ನಿಮಿತ್ತ ಬಂತು. ಅದಕ್ಕೆ ಪಾಪಕ್ಕೂ ಸಂಬಂಧ ನೀವು ಪಾಪ ಮಾಡಿದ ಕೂಡಲೇ ದೇವರ ಪ್ರಸನ್ನತೆ ಕಳೆದುಕೊಳ್ಳುತ್ತೀರಿ. ಆ ಒಂದು ಸಮಾಧಾನ, ಪೂರ್ತಿ ಸಮಾಧಾನ ನಿಮಗೆ ಯಜಮಾನ ತೀರ್ಪು ಕೊಡುವುದಿಲ್ಲ. ನಿಮ್ಮ ಒಂದು ಆತ್ಮದಲ್ಲಿ ಒಂದು ರೀತಿಯ ಅನಿಸಿಕೆ, ಒಂದು ರೀತಿಯ ಡಿಸ್ಟರ್ಬೆನ್ಸ್, ಒಂದು ರೀತಿಯ ಭಯ, ಒಂದು ರೀತಿಯ ರೋಗಗಳು ಬರಲಿಕ್ಕೆ ಎಲ್ಲ ಕಷ್ಟ ಬರಲಿಕ್ಕೆ ಅವಕಾಶ ಕೊಡ್ತೀರಿ. ಮತ್ತು ಸೈತನು ಹೊರಗೆ ಬಂದು ಎಲ್ಲವನ್ನು ಹಾಳು ಮಾಡ್ತಾನೆ. ಅದಕ್ಕೆ ಪಾಪಕ್ಕೆ ದಾಸರಾಗಬಾರದು. ಅದಕ್ಕೆ ಬದಲಾಗಿ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರು ನಿಂತು ಅಂತಂದರೆ ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ನೀವು ಸ್ವೀಕಾರ ಮಾಡಿ ಆತ ನಿಮ್ಮ ಕರ್ತ ನೋಡಿ. ನಿಮ್ಮದೇ ಆ ನಂಬಿಕೆಯಿಂದ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗೆ ವಿಧೇಯರಾದರೆ ನೀತಿವಂತರಾಗ್ತೀರಿ. ಮತ್ತು ನೀತಿವಂತರ ದೇವರು ಆಶೀರ್ವಾದ ಮಾಡುತ್ತಾನೆ, ನೀತಿವಂತರ ದೇವರು ಕಟಾಕ್ಷಿಸ್ತಾನೆ, ನೀತಿವಂತರ ದೇವರೆಂದು ಕೈ ಬಿಡಲ್ಪಡುವುದಿಲ್ಲ, ನೀತಿವಂತರಿಗೆ ಅದನ್ನು ಗುಣನಾಗಿದ್ದಾನೆ, ನೀತಿವಂತರಿಗೆ ದೇವರು ಪ್ರಾರ್ಥನೆ ಆಗಿದೆ. ಆ ನೀತಿ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಅದಕ್ಕೋಸ್ಕರ ಎಂದಿಗೂ ಪಾಪಕ್ಕೆ ದಾಸರಾಗಬಾರದು. 6ನೇ ಸಂಗತಿ ನೋಡ್ತೀವಿ, ದಿನಾಳು ತಪ್ಪಿಲ್ಲದೆ ನಡೆಯಲಿಕ್ಕೆ ನೀವು ತೀರ್ಮಾನ ಮಾಡಿಕೊಳ್ಳುವರ ಆಗಬೇಕು. ನಾವು ನೋಡ್ತೀವಿ ಅಪೊಸ್ತಲರ ಕೃತ್ಯ 24ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ. ಹಾಗಾದರೆ ಪ್ರಿಯರೇ, ನಿಮಗೆ ದೇವರ ಕರುಣೆ ಬೇಕಾ, ಆಶೀರ್ವಾದ ಬೇಕಾ, ಬಿಡುಗಡೆ ಬೇಕಾ? ಅದು ಪ್ರತಿದಿನ ನಿಮ್ಮ ಮನಸ್ಸು ಯಾವಾಗ ನೀವು ಯೇಸು ನಂಬಿಕೆ ಇಡುತ್ತೀರೋ ಆತ್ಮಿಕ ನೋಡಿ ಆಗ ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಅಂತರಾತ್ಮಗೆ ಜೀವ ಬರುತ್ತದೆ. ಆಗ ಅಂತರಾತ್ಮವು ಮಾತನಾಡಲಿಕ್ಕೆ ಪ್ರಾರಂಭವಾಗುತ್ತದೆ. ಆ ಅಂತರಾತ್ಮ ಪ್ರಿಯರೇ ಸರಿಯಾಗಿ ಮಾತನಾಡಬೇಕಾದ್ರೆ ವಾಕ್ಯ ನೀವು ಅಗರಾತ್ರಿ ಓದುವುದರೆ ಅಂತರಾತ್ಮನಿಗೆ ಪಾಪ ಮಾಡುವ ಸಿಗ್ನಲ್ ಕೊಡ್ತದೆ. ಸಣ್ಣ ಪಾಪ ಮಾಡಿದ ಕೂಡಲೂ ನಿಮ್ಮ ಅಂತರಾತ್ಮನಿಗೆ ಪಾಪ ಎಂದು ನಿಮಗೆ ಚುಚ್ಚುತ್ತದೆ. ಆಗ ಇಮ್ಮಿಡಿಯೇಟ್ ಅದಕ್ಕೆ ಸಹ ಆ ಪಾಪ ಒಪ್ಪಿಕೊಳ್ಳಬೇಕು. ಅರಿಕೆ ಮಾಡಿ ಬಿಟ್ಟರೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ನಿರಾಪರಾಧಿ ನಿರ್ದೋಷ ಈ ರೀತಿ ದಿನಾಲು ತಪ್ಪಿ ನಡೆಯಬೇಕಾದ್ರೆ ನಿಮ್ಮ ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರು ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ಯಾವಾಗಲೂ ಇರಬೇಕು. ಅತಿ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಪ್ರತಿದಿನ ನಿಮ್ಮಲ್ಲಿ ನಿಮ್ಮ ಹೃದಯವು ನಿಮ್ಮ ಪರೀಕ್ಷೆ ಮಾಡೋಕ್ಕೆ ಸಿಗ್ನಲ್ ಲೈಟ್ ಆಗಿದೆ. ನಿಮ್ಮ ಮನಸ್ಸಾಕ್ಷಿ ನಿಮ್ಮ ಅಂತರಾತ್ಮವಾಗಿದೆ. ಅದಕ್ಕೆ ಅಂತರಾತ್ಮ ಮಾತನಾಡಬೇಕಾದರೆ ಸಿಗ್ನಲ್ ದಿನಾಲು ರಾತ್ರಿ ಓದಬೇಕು, ಧ್ಯಾನ ಮಾಡಬೇಕು, ವಾಕ್ಯ ತುಂಬಿಸಬೇಕು. ಆಗ ಇದು ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪ ಮಾಡಿ ಎಚ್ಚರಿಕೊಳ್ಳುತ್ತೆ ಮತ್ತು ಪಾಪ ಮಾಡಿದ ಕೂಡಲೇ ನಿಮಗೆ ಅದು ಜೋರಾಗಿ ಮಾತನಾಡ್ತದೆ. ಆಗ ನೀವು ಪಾಪ ಒಪ್ಪುಕೊಳ್ಳದೆ ಅರಿಕೆ ಮಾಡ್ತೀರಿ, ಬಿಟ್ಟು ಬಿಡುತ್ತೆ. ಮತ್ತು ಯೇಸು ರಕ್ತ ತೊಳೆದುಕೊಳ್ಳುವ ನಿಮ್ಮ ಮನಸ್ಸಾಕ್ಷಿ ಯಾವಾಗಲೂ ದೇವರ ಮುಂದೆ ಪ್ರಾರ್ಥನೆ ಮಾಡುವ ನಿರ್ದೋಷಿ ನಿರಾಪರಾಧಿ ಸಾಕ್ಷಿ ಕೊಡುವ ಹಾಗೆ ಅಭ್ಯಾಸ ಮಾಡಿಕೊಳ್ಳುವುದಾರೆ ನೀವು ಸೇಫ್ ರೀತಿಯಲ್ಲಿ ನಡೆಯುತ್ತೀರಿ ಪ್ರಿಯರೇ. ಇಲ್ಲದರೆ ಆ ಸಿಗ್ನಲ್ ನಿಮಗೆ ಆ ಮನಸ್ಸು ಅಪರಾಧ ತೀರ್ಪು ಕೊಡುತ್ತಾರೆ. ಅದು ಬಿಟ್ಟರೆ ಪ್ರಿಯರೇ ಅದು ಕಡೆಗೆ ಮಾತನ್ನು ನಿಲ್ಲಿಸ್ತದೆ, ಅದು ಕಠಿಣವಾಗ್ತದೆ. ಆನಂತರ ಶಿಕ್ಷೆಗೆ ನೀವು ಒಳಗಾಗುತ್ತೆ. ಅದಕ್ಕೆ ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಆತ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಆತ ನಿಮ್ಮ ಪ್ರಾರ್ಥನೆ ಆಗದಕ್ಕೋಸ್ಕರ ದಾವೀದನೇ ದೇವರ ಮರ್ಯಾದ ಪಾಪಗಳಲ್ಲಿ ನನ್ನನ್ನು ನಿರ್ಮಲ ಮಾಡು, ಬೇಕೆಂದು ಪಾಪವನ್ನು ಕಾಪಾಡು, ಆಗ ನಾನು ತಪ್ಪಿಲ್ಲದವನಾಗಿದೆ. ಈ 6 ಸಂಗತಿಗಳನ್ನು ಮಾಡುವುದಾದರೆ ದೇವರು ನಿಮಗೆ 100% ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ, ನಿಮ್ಮ ಪ್ರಾರ್ಥನೆ ಕೊಡ್ತಾನೆ. ದೇವರು ನಮಗೆ ಸ್ತೋತ್ರ. ಈ ಸಂದೇಶ ನಿಮ್ಮ ಜೊತೆ ಉತ್ತೇಜನವಾಗುತ್ತೆ. ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ನಾವು ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ ಯೇಸು ನಮಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದೇಶ ಮುಖಾಂತರ ಮಾತಾಡಿದ ಎಲ್ಲ ಮಾತುಗಳಿಗೆ ನನ್ನ ಮಕ್ಕಳು ವಿಧೇಯಕೊಂಡು ತಪ್ಪಿಲ್ಲದವರಾಗಿ ನಿರ್ದೋಷವಾಗಿ ಜೀವಿಸಿಕೊಂಡು ನಿನ್ನ ಅವಾಗೆಲ್ಲ ಆಶೀರ್ವಾದವನ್ನು ಶುಭ ಕೃಪೆ ಹೊಂದಿಕೊಳ್ಳುವಂಥ ಪ್ರತಿ ಕೃಪೆಯನ್ನು ಅನುಗ್ರಹಿಸಿದೆವ. ನಿನ್ನ ಮಕ್ಕಳು ಮಾಡೋ ಪ್ರತಿ
ಪ್ರಾರ್ಥನೆಗೆ ಉತ್ತರ ಕೊಡು, ಅವರ ಕೆಲಸಗಳನ್ನು ಆಶೀರ್ವಿಸು, ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಬೇಕು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಆಲ್. ಸ್ತುತಿ